ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ 22ನೆಯ ಸಂಚಿಕೆಗೆ ಸ್ವಾಗತ. ತನ್ನ ತಮ್ಮನ ಬಲ ಎಷ್ಟೆಂದು ಅವನಿಗೆ ತಿಳಿದಿತ್ತು. ಆದರೆ ವೃಂದಾವನದ ಎಲ್ಲ ನಿವಾಸಿಗಳು ಆತಂಕಗೊಂಡು ಭೂಮಿಯ ಮೇಲೆ ಕೃಷ್ಣನ ಹೆಜ್ಜೆಯ ಗುರುತುಗಳನ್ನು ಅನುಸರಿಸಿ ಕೃಷ್ಣನನ್ನು ಹುಡುಕಿಕೊಂಡು ಯಮುನಾ ತೀರಕ್ಕೆ ಹೋಗುತ್ತಾರೆ. ತಾಯಿ ಯಶೋದೆಯು ಈ ಸನ್ನಿವೇಶವನ್ನೆಲ್ಲ ನೋಡಿ ತಾನೇ ನದಿಯನ್ನು ಪ್ರವೇಶಿಸಲು ಬಯಸಿದಳು. ಅವಳನ್ನು ತಡೆದಾಗ ಅವಳು ಕೂಡ ಅಲ್ಲಿಯೇ ಮೂರ್ಛೆ ಹೋದಳು. ನಂದ ಮಹಾರಾಜನು ಮತ್ತು ಇತರರು ಯಮುನಾ ನದಿಯ ನೀರನ್ನು ಪ್ರವೇಶಿಸಲು ಸಿದ್ಧರಾಗಿದ್ದರು. ಆದರೆ ಅಪಾಯವಿಲ್ಲ ಎನ್ನುವುದನ್ನು ಚೆನ್ನಾಗಿ ತಿಳಿದಿದ್ದ ಬಲರಾಮನು ಅವರನ್ನೆಲ್ಲ ತಡೆದನು. ಕಾಳಿಯನ ಸುರಳಿಯಲ್ಲಿ ಶ್ರೀಕೃಷ್ಣನು ಸಿಕ್ಕಿಕೊಂಡು ಸಾಮಾನ್ಯ ಮಗುವಿನಂತೆ 2 ಗಂಟೆಗಳ ಕಾಲ ಇದ್ದನು. ಹಾಗೆಯೇ ಕೃಷ್ಣನು ಕೂಡಲೇ ತನ್ನನ್ನು ಬಿಡಿಸಿಕೊಂಡನು. ಅವನು ತನ್ನ ದೇಹವನ್ನು ಹಿಗ್ಗಿಸಿಕೊಳ್ಳಲು ಪ್ರಾರಂಭಿಸಿದ. ಕಾಳಿಯನಿಗೆ ತುಂಬ ಸೆಳೆತವಾಯಿತು. ಈ ಸೆಳೆತದಿಂದ ಅವನ ಹಿಡಿತವು ಸಡಿಲವಾಯಿತು. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ತನ್ನ ಹಿಡಿತದಿಂದ ಸಡಿಲಗೊಳಿಸದೆ ಬೇರೆ ಯಾವ ದಾರಿಯೂ ಉಳಿಯಲಿಲ್ಲ. ಕಾಳಿಯನಿಗೆ ರೋಷ ಉಕ್ಕಿ ಬಂತು. ಅವನು ಬೃಹದಾಕಾರದ ಎಳೆಗಳನ್ನು ಕೂಡ ಹಿಗ್ಗಿಸಿದ. ತನ್ನ ಹೊಳ್ಳೆಗಳಿಂದ ವಿಷವಾಯುವನ್ನು ಹೊರಹೊಮ್ಮಿಸಿದ. ಅವನ ಕಣ್ಣುಗಳು ಬೆಂಕಿಯಂತೆ ಪ್ರಜ್ವಲಿಸಲು ಪ್ರಾರಂಭಿಸಿತು ಮತ್ತು ಅವನ ಬಾಯಿಯಿಂದ ಉರಿಯು ಹೊರಚಾಚುತ್ತಿದ್ದ. ಗರುಡನು ಸರ್ಪದ ಮೇಲೆ ದಾಳಿ ಮಾಡುವಂತೆ ಕೂಡಲೇ ಕೃಷ್ಣನು ಕಾಳಿಯನ ಮೇಲೆ ಎರಗಿದನು. ಹೀಗೆ ದಾಳಿಗೆ ಸಿಕ್ಕ ಕಾಳಿಯನು ಅವನನ್ನು ಕಚ್ಚಲು ಒಂದು ಅವಕಾಶಕ್ಕಾಗಿ ಹವಣಿಸುತ್ತಿದ್ದ. ಆದರೆ ಕೃಷ್ಣನು ಅವನ ಸುತ್ತ ಸುತ್ತುತ್ತಿದ್ದ. ಕೃಷ್ಣ ಮತ್ತು ಕಾಳಿಯರು ವೃತ್ತದಲ್ಲಿ ಸುತ್ತುತ್ತಿದ್ದಾಗ ಕ್ರಮೇಣ ಸರ್ಪಕ್ಕೆ ಆಯಾಸವಾಯಿತು. ಕೂಡಲೇ ಕೃಷ್ಣನು ಅವನ ಎಡೆಗಳನ್ನು ಕೆಳಕ್ಕೆ ಒತ್ತಿ ತಾನು ಅವುಗಳ ಮೇಲಕ್ಕೆ ಹಾರುತ್ತಿದ್ದ. ನೃತ್ಯದಂತಹ ಎಲ್ಲ ಕಲೆಗಳ ಮೂಲ ಕಲಾವಿದನಾದ ಶ್ರೀಕೃಷ್ಣ ಸರ್ಪದ ಎಡೆಗಳ ಮೇಲೆ ಇತ್ತಿಂದತ್ತ ಚಲಿಸುತ್ತಿದ್ದ. ಅವುಗಳ ಮೇಲೆ ನರ್ತನ ಮಾಡಲು ಆರಂಭಿಸಿದ. ಕೃಷ್ಣನು ಹೀಗೆ ಅವನ ಎಡೆಗಳ ಮೇಲೆ ನರ್ತನ ಮಾಡುತ್ತಿದ್ದಾಗ ಕಾಳಿಯನು ತನ್ನ ಇತರ ಎಡೆಗಳಿಂದ ಅವನನ್ನು ಕಚ್ಚಲು ಪ್ರಯತ್ನಿಸುತ್ತಿದ್ದ. ಕಾಳಿಯನಿಗೆ 100 ಎಡೆಗಳಿದ್ದವು. ಆದರೆ ಕೃಷ್ಣನು ಅವುಗಳನ್ನೆಲ್ಲ ಸೋಲಿಸಿದ್ದ. ಸರ್ಪಕ್ಕೆ ಇದನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕ್ರಮೇಣ ಕಾಳಿಯನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಾಡಬೇಕಾಯಿತು. ಅವನು ಎಲ್ಲ ಬಗೆಯ ಹೊಲಸನ್ನು ವಾಂತಿ ಮಾಡಿದ ಮತ್ತು ಉರಿಯನ್ನು ಕೂಡ ಉಗುಳುತ್ತಿದ್ದ. ಅವನ ಒಳಗಿನಿಂದ ವಿಷಪೂರಿತ ವಸ್ತುಗಳು ಹೊರಕ್ಕೆ ಬಂದಂತೆ ಕಾಳಿಯನ ಪಾಪದ ಹೊರೆಯು ಕಡಿಮೆಯಾಯಿತು. ಅವನು ಸಂಪೂರ್ಣವಾಗಿ ಸೋತು ಹೋದ. ಭಗವಂತನ ಕಾಲ್ತುಳಿತದ ಹೊಡೆತಗಳಿಂದ ಅವನ ದೇಹವು ಮುರಿದು ಹೋಗುವಂತೆ ಕಂಡಿತು. ಅವನಿಗೆ ಶರಣಾಗತನಾಗಲು ಪ್ರಾರಂಭಿಸಿದ. ಸರ್ಪದ ಹೆಂಡತಿಯರಿಗೆ ನಾಗಪತ್ನಿಯರು ಎಂದು ಹೆಸರು. ಅವರು ಭಗವಂತನಿಗೆ ಶರಣಾಗಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿದರು. ತಮ್ಮ ಪತಿಯನ್ನು ಬಿಡಿಸಲು ಅವರು ಬಯಸಿದರು. ಭಗವಂತನನ್ನು ಸಂತೋಷಗೊಳಿಸಿ ತಮ್ಮ ಪತಿಯನ್ನು ಬಿಡಿಸಲು ಅವರು ಬಯಸುತ್ತಿದ್ದರು. ನಮ್ಮ ಪತಿಯಾದ ಕಾಳಿಯನನ್ನು ದಯವಿಟ್ಟು ಕ್ಷಮಿಸಬೇಕು. ಈ ಕಾಳಿಯನು ಸತ್ತರೆ ನಾವು ತುಂಬ ಕಷ್ಟದಲ್ಲಿ ಸಿಕ್ಕಿಕೊಳ್ಳುತ್ತೇವೆ. ನಮ್ಮನ್ನು ನೋಡಿ ದಯೆ ಇಟ್ಟು ಈ ಮಹಾ ಅಪರಾಧಿಯನ್ನು ಕ್ಷಮಿಸಬೇಕು. ಭಗವಂತ, ನಿನ್ನ ಸಾಮರ್ಥ್ಯವನ್ನು ತಿಳಿಯದೆ ಅವನು ಅಪರಾಧ ಮಾಡಿದ್ದಾನೆ. ನಾಗಪತ್ನಿಯರು ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಶ್ರೀಕೃಷ್ಣನು ಕಾಳಿಯನನ್ನು ಶಿಕ್ಷೆಯಿಂದ ಬಿಡುಗಡೆ ಮಾಡಿದ. ಭಗವಂತನ ಹೊಡೆತದಿಂದಾಗಿ ಕಾಳಿಯನಿಗೆ ಆಗಲೇ ಪ್ರಜ್ಞೆ ತಪ್ಪಿತ್ತು. ಶಿಕ್ಷೆಯಿಂದ ಬಿಡುಗಡೆಯಾದ ಕಾಳಿಯನಿಗೆ ಪ್ರಾಣಶಕ್ತಿ ಮರಳಿ ಬಂದಂತಾಯಿತು. ಕೈಗಳನ್ನು ಮುಗಿದುಕೊಂಡು ಅವನು ಭಗವಂತನಿಗೆ ದೈನ್ಯದಿಂದ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ. ದೇವೋತ್ತಮ ಪರಮಪುರುಷನು ಸರ್ಪಕ್ಕೆ ಹೀಗೆ ಆಜ್ಞೆ ಮಾಡಿದನು. ನೀನು ಈಗಲೇ ಈ ಸ್ಥಳವನ್ನು ಬಿಟ್ಟು ಸಮುದ್ರಕ್ಕೆ ಹೋಗು. ತಡಮಾಡದೆ ಹೊರಟು ಹೋಗಬೇಕು. ನಿನ್ನ ಪತ್ನಿಯರು, ಮಕ್ಕಳು ಮತ್ತು ನಿನ್ನ ಎಲ್ಲ ಸ್ವತ್ತುಗಳನ್ನು ನೀನು ತೆಗೆದುಕೊಂಡು ಹೋಗಬಹುದು. ಯಮುನಾ ನದಿಯ ನೀರನ್ನು ಕಲುಷಿತಗೊಳಿಸಬಾರದು. ನನ್ನ ಹಸುಗಳು ಮತ್ತು ಗೋಪ ಬಾಲಕರು ತೊಂದರೆ ಇಲ್ಲದೆ ಈ ನೀರನ್ನು ಕುಡಿಯುವಂತಾಗಬೇಕು ಎಂದು ಭಗವಂತನು ಆಜ್ಞೆ ಮಾಡಿದ.
ಸಮುದ್ರದ ಪಕ್ಕದಲ್ಲಿರುವ ಸುಂದರವಾದ ನಾಡಿನಲ್ಲಿ ನಿನ್ನನ್ನು ತಿಂದು ಹಾಕಬೇಕೆಂದು ಬಯಸಿದ ಆ ಗರುಡನಿಗೆ ಎದರಿ ನೀನು ಇಲ್ಲಿಗೆ ಬಂದಿರುವೆ. ನಿನ್ನ ತಲೆಯ ಮೇಲೆ ನನ್ನ ಚರಣಕಮಲಗಳ ಸ್ಪರ್ಶಿಸಿದ ಕಡೆಗಳಲ್ಲಿ ಇರುವ ಈ ಪಾದದ ಗುರುತುಗಳನ್ನು ಕಂಡು ಗರುಡನು ನಿನಗೆ ತೊಂದರೆಯನ್ನು ಕೊಡುವುದಿಲ್ಲ ಎಂದು ಭಗವಂತನು ಕಾಳಿಯನಿಗೆ ಈ ಭರವಸೆಯನ್ನು ಕೊಟ್ಟನು. ಇದನ್ನೆಲ್ಲ ಕೇಳಿದ ನಂತರ ಕೃಷ್ಣನ ಅಪ್ಪಣೆಯನ್ನು ಪಾಲಿಸಿ ಅವರೆಲ್ಲರೂ ಯಮುನೆಯಲ್ಲಿನ ಸರೋವರವನ್ನು ಬಿಟ್ಟು ಹೊರಟು ಹೋದರು. ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.